ಬ್ಯಾಂಕಾಕಿಂದ ಕೋ ಸುಮಾಯ್ ಅನ್ನೋ ಐಲ್ಯಾಂಡ್ಗೆ ಹೊರಟಿದ್ದೀವಿ. ಸೊ ವಿ ಆರ್ ಇನ್ ದ ಏರ್, ಪ್ಲೇನಲ್ಲಿ ಹತ್ಕೊಂಡ್ಬಿಟ್ಟಿದ್ದೀನಿ. ದ ರೂಟ್ ಇಸ್ ಬೇಸಿಕ್ಲಿ ಬ್ಯಾಂಕಾಕ್ ಟು ಸೂರತ್ ತಾನಿ ಅಂತ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಅಲ್ಲಿಂದ ಐ ಹ್ಯಾವ್ ಟು ಟೇಕ್ ಅ ಬಸ್ ವಿಚ್ ಇಸ್ ಆಲ್ರೆಡಿ ಬುಕ್ಡ್. ಓಕೆ, ಆ್ಯಂಡ್ ಅಲ್ಲಿಂದ ಫೆರಿಗೆ ಕೋ ಸುಮಾಯ್ ಇಳ್ಕೊಂಡ್ಬಿಟ್ರೆ ದೆನ್ ಐ ಕ್ಯಾನ್ ಎಕ್ಸ್ಪ್ಲೋರ್ ಕೋ ಸುಮಾಯ್. ಸೊ ಏನಾಗ್ಬಿಟ್ಟಿದೆ, ಬಸ್ಸಲ್ಲಿ ಬರ್ತಾನೆ ನನಗೆ. ಸರಿ, ಬಸ್ಸಲ್ಲಿ ಬರೋಕ್ಕಿಂತ ಮುಂಚೆ ವಾಟ್ ಹ್ಯಾಪನ್ ವಾಸ್, ಫ್ಲೈಟು ಟೆಕ್ನಿಕಲ್ ಆಗಿಬಿಟ್ಟು ಬೋರ್ಡ್ ಆದಮೇಲೆ ಡಿಬೋರ್ಡ್ ಮಾಡಿಸಿ ಆಮೇಲೆ ಇನ್ನೊಂದು ಪ್ಲೇನ್ನ ಚೇಂಜ್ ಮಾಡಿಸಿ ಕಳಿಸಿದ್ರು. ಸೊ ಇಟ್ ವಾಸ್ ಅ ಡಿಲೇ. ಸೊ 3 ಗಂಟೆಗೆ ನಾನು ಬಸ್ ಹತ್ತಬೇಕಾಗಿದ್ದು, ಆ ಬಸ್ ಹೊಟ್ಟೋಯ್ತು. ಸೊ ಆ ಬಸ್ ಹೊಟ್ಟೋಯ್ತಲ್ಲ, ಇನ್ನೊಂದ್ಸಲಿ ಬುಕ್ ಮಾಡಬೇಕಂದ್ರೆ ನೋ ದೇ ವರ್ ಕರ್ಟಿಯಸ್. ನೆಕ್ಸ್ಟ್ ಬಸ್ಗೆ ಬುಕ್ ಮಾಡಿ ಹಾಕಿ ಕಳಿಸಿದ್ರು ನನ್ನ, ನೋ ಎಕ್ಸ್ಟ್ರಾ ಚಾರ್ಜ್. 1.5 hours ಜರ್ನಿ ಫ್ರಮ್ ದೇರ್, 94 to 100 kilometers. ಅಲ್ಲಿಂದ ಬಂದು ಇವಾಗ ನಾನು ಫೆರಿ ಹತ್ಕೊಂಡಿದ್ದೀನಿ. ಫೆರಿಯಲ್ಲಿ ಇಟ್ ಟೇಕ್ಸ್ 1.5 hours. ಸೊ ಅವ್ರು ಹೇಳ್ತಾ ಇರೋದು ಅರೌಂಡ್ 7:30ಗೆ ಯು ವಿಲ್ ಬಿ ಡ್ರಾಪ್ಡ್ ಆಫ್ ಎಟ್ ಕೋಸುಮಾಯಿ ಅಂತ. ಕೋಸುಮಾಯಿ ನನಗೆ ಬರ್ತಾ ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಐಲ್ಯಾಂಡು, ನಾನು ಎಲ್ಲಿ ಉಳ್ಕೊಳ್ಳೋದು ಗೊತ್ತಿಲ್ಲ. ಸೊ ಎಲ್ಲಿ ಇದು ಲ್ಯಾಂಡ್ ಆಗುತ್ತೆ ಅದು ಅಕ್ಕಪಕ್ಕ ರೂಮ್ ಸಿಕ್ಕಿದ್ರೆ ಸಾಕು. ಫಸ್ಟ್ ಐ ವಿಲ್ ಟೇಕ್ ದ್ಯಾಟ್, ಯಾಕಂದರೆ ಇದೆಲ್ಲ ಲಗೇಜ್ ಇಟ್ಕೊಂಡು ಸುತ್ತಾ ಇದ್ದೀನಿ. ನಂದು ಯೆಲ್ಲೋ ಕಲರ್ ಬ್ಯಾಗಿನ ಕಾಣಿಸಿಲ್ಲಲ್ಲ ನಿಮಗೆ, ಅದು ಆಲ್ರೆಡಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಬಿಕಾಸ್ ಐ ವಾಂಟ್ ಟು ಸಿ ಹೌ ಇಟ್ ಲುಕ್ಸ್ ಫ್ರಮ್ ಡೆಕ್ಕಿಂದ, ಆಯಿತಾ. ಸೊ ಡೆಕ್ ವ್ಯೂವಿಂದ ಹೆಂಗೆ ಕಾಣಿಸ್ತೈತೆ ಅಂತ ಐ ವೆಂಟ್ ಅಪ್ ಆನ್ ಟಾಪ್. ಕೆಳಗೆ ಬಂದರೆ ಯು ಹ್ಯಾವ್ ಅ ಮಿನಿ ಮಾರ್ಟ್ ಇನ್ ಫ್ರಂಟ್, ಆಯಿತಾ. ಏನು ಬೇಕಾದ್ರೂ ತೊಗೊಳ್ಬೋದು ನೀವು. ಯು ಗೆಟ್ ಆಲ್ಮೋಸ್ಟ್ ಎವ್ರಿಥಿಂಗ್, ಓನ್ಲಿ ಲಿಕ್ಕರ್ ಯು ವಾಂಟ್ ಗೆಟ್. ಓಕೆ, ಸೊ ದೇ ವಿಲ್ ಹೀಟ್ ಅಪ್ ಆ್ಯಂಡ್ ಆಲ್ ದ್ಯಾಟ್ ಆ್ಯಂಡ್ ಗಿವ್ ಇಟ್ ಯು. ದೇ ಹ್ಯಾವ್ ಈಟಿಂಗ್ ಏರಿಯಾ ಆಲ್ಸೋ, ಆಯಿತಾ. ಇನ್ನು ಕ್ಲಾಸ್ ಸೀಟ್ಸ್ ಎಲ್ಲ ಇದೆ. ವಾಟ್ ಐ ಆಲ್ಸೋ ನೋಟಿಸ್ ವಾಸ್ ಸೋಫಾಸು ಇದೆ. ಏನು ಅಂದ್ಬಿಟ್ಟಿದ್ದಾರೆ ಜನಗಳು, ಆ ಕಡೆ ಈ ಕಡೆ ಕೂತ್ಕೊಳ್ಳೋಕ್ಕೆ, ಸ್ವಲ್ಪ ಜನ ಕೂತ್ಕೊಳ್ಳೋಕ್ಕೆ ಎಲ್ಲ ಬ್ಯಾಗ್ಸೆಲ್ಲ ಇಟ್ಟುಬಿಟ್ಟವ್ರೆ. ನನ್ನ ಸೆಲ್ಫಿಶ್ ನನ್ನ ಮಕ್ಕಳು. ನಾನು ಫಸ್ಟ್ ಹತ್ಕೊಂಡ್ಬಂದಿದ್ರೆ ಯಾವುದೋ ಒಂದು ಈ ಸೋಫಾದಲ್ಲಿ ಕೂತ್ಕೊಂಡು ಬಿಡ್ತಿದ್ದೆ, ಹೋಗಿ ಬಿಡು ಯಾಕಂದ್ರೆ ಸೀಟೆಲ್ಲ ಖಾಲಿದ್ದೀವಲ್ಲ ಅಂತ. ಆ್ಯಂಡ್ ಬುಕ್ಡ್ ಇಟ್ ಆಫ್ ಹಿಯರ್. ನನ್ನ ಬ್ಯಾಗ್ ಆಲ್ರೆಡಿ ಇಟ್ಬಿಟ್ಟು ಹೋಗಿದ್ದೆ ನಾನು. ನನ್ನ ಮುಂದೆನೇ ಡಿಬೋರ್ಡಿಂಗ್ ಜಾಗ, ಆಯಿತಾ. ಸೊ ಐ ಚೂಸ್ ದ ರೈಟ್ ಪ್ಲೇಸ್, ಆಯಿತಾ. ಐ ವಿಲ್ ಬಿ ದ ಫಸ್ಟ್ ಟು ಗೆಟ್ ಔಟ್ ಅಂತ ಐ ಮೇಡ್ ದ ಪ್ಲಾನ್ಸ್. ಕೂತ್ಕೊಂಡ್ಬಿಟ್ಟು ಆರಾಮಾಗಿ 1.5 hours ಜರ್ನಿ, ಆಯಿತಾ. ಕತ್ಲಲ್ಲಿ ಬಿಡ್ತಾನೆ. ಬಿಟ್ಬಿಟ್ಟು ಇಳಿದ ತಕ್ಷಣ ಐ ವೆಂಟ್ ಟು ಸರ್ಚ್ ಫಾರ್ ಅ ರೂಮ್. ಚೆನ್ನಾಗಿರೋ ರೂಮ್ ಸಿಕ್ತು, ಬಟ್ ಲಿಟಲ್ ಓವರ್ ಪ್ರೈಸ್ ಇಸ್ ವಾಟ್ ಐ ಫೆಲ್ಟ್. 890 ಬಾಟ್ ಕೊಟ್ಟೆ. ಬಟ್ ಲಗೇಜ್ ತೊಗೊಂಡು ಇನ್ನೊಂದು ಚೂರು ನಡೆದಿದ್ದರೆ ನನಗೆ 500 ಬಾಟ್ಗೆ ಸಿಗ್ತಾಯಿತ್ತು. ಬಟ್ ನಡೆಯೋಷ್ಟು ಎನರ್ಜಿ ಇರಲಿಲ್ಲ, ಅಂದರೆ ಮಳೆ ಬೇರೆ ಹೊಡಿತಾ ಇತ್ತು. ಇದು ನೆಕ್ಸ್ಟ್ ದಿವಸ, ಆಯಿತಾ. ಇವಾಗ ಫಸ್ಟ್ ಕೆಲಸ ಮಾಡಬೇಕಾಗಿದ್ದೇನೆಂದರೆ ಒಂದು ಬೈಕ್ ತೊಗೊಳ್ಬೇಕು. ಯಾಕಂದರೆ ನಾನು ಮತ್ತೆ 890 ಬಾಟ್ ಕೊಟ್ಟು ಇರೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಒನ್ ವೀಕ್ ಇರೋ ಪ್ಲಾನ್ ಇದೆ ನನಗೆ. ಈ ಐಲ್ಯಾಂಡ್ ದೊಡ್ಡದಲ್ಲ, ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು. ಸೊ ಬಂದುಬಿಟ್ಟು ಫಸ್ಟು ಐ ಟುಕ್ ದ ಬೈಕ್, ಆಯಿತಾ. ಬೈಕಿಗೆ ನಾನು ನೆಗೋಷಿಯೇಟ್ ಮಾಡಿ ಇದು ಫಾರ್ 5 days ಎತ್ಕೊಂಡ್ಬಿಟ್ಟೆ ನಾನು. ಸೊ ಅಟ್ ದ ರೇಟ್ ಆಫ್ 175ಗೆ ಕೊಟ್ಟರು. ನೆಕ್ಸ್ಟು ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಹೋಗಿ ಫ್ಯೂಲ್ ಹಾಕೋಬೇಕು. ನೀವು ಫ್ಯೂಲ್ ಹಾಕೊಂಡ್ರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ಸರ್ಚಿಂಗ್ ಫಾರ್ ಥಿಂಗ್ಸ್. ಯಾವುದು ಹೋಟೆಲ್ಸ್, ಐ ಕ್ಯಾನ್ ಸರ್ಚ್ ಫಾರ್ ಹೋಟೆಲ್ಸ್ ಇನ್ ಆಲ್ ದಟ್. ಇಲ್ಲ ಅಂದರೆ ನಡ್ಕೊಂಡು ಓಡಾಡೋದು, ಹುಡುಕೋದು ಎಲ್ಲ ತಲೆನೋವು ಕೆಲಸ. ಲಗೇಜ್ ಒಂದು ಕಡೆ ರೂಮಲ್ಲಿದೆ ಸೇಫಾಗಿ, ಆಯಿತಾ. 12 o'clockಗೆ ಚೆಕ್ಔಟು. ಅಷ್ಟರೊಳಗೆ ಎಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳೋಣ ಅಂದರೆ ನೈಟೆಲ್ಲ ಮಳೆ, ಬೆಳಗ್ಗೆನೂ ಮಳೆ. ಪೆಟ್ರೋಲ್ ರೇಟೆಲ್ಲ ತುಂಬ ಕಮ್ಮಿ ನಮಗೆ. ಹೆಸರು ಒಂದು 35 ಬಾಟ್ ಹಿಯರ್. 35 ಬಾಟ್ ಅಂದರೆ ಎಷ್ಟು, 70 ಪ್ಲಸ್ 70 ಅಂದರೆ 87 rupees ಇಲ್ಲಿ, ಆಯಿತಾ. ದಿಸ್ ಇಸ್ ದ ಪಿಯರ್ ದಟ್ ನೀವು ಬಂದು ಕತ್ಲಲ್ಲಿ ಇಳಿದಿರ್ತೀರ. ಅದು ನನಗೆ ಸುಸ್ತಾಗಿತ್ತು, ಐ ಡಿಂಟ್ ಶೂಟ್ ಆ್ಯಂಡ್ ಆಲ್ ದ ಸ್ಟಫ್. ಇದೇ ಪಿಯರ್ಲಿ ಇಳ್ಕೊಳ್ತೀರಾ. ಅಲ್ಲಿಂದ ಕ್ಲೋಸ್ ಟು ಅಬೌಟ್ 600 ಮೀಟರ್ ನಡಿಬೇಕಷ್ಟೇ, ಎಲ್ಲಿ ನನ್ನ ಫಸ್ಟು ರೂಮ್ ಸಿಕ್ಕಿದ್ದು. ಸೊ ಪಿಯರ್ ಒಂದ್ಸಲಿ ತೋರಿಸ್ಬಿಡವಾ ಹೇಗಿದೆ ಅಂದ್ಬಿಟ್ಟು. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೀಟ್ರಾನ್ ಅಂತ ಒಂದು ಬರುತ್ತೆ, ಆಯಿತಾ. ಅದರಲ್ಲಿ ಕಾರ್ಗೋ ಗೀರ್ಗೋ ಎಲ್ಲ ತೊಗೊಂಡು ಬರ್ತಾರೆ. ಅದು ತೋರಿಸಿದೆ ನಿಮಗೆ, ಫುಟೇಜ್ ನೋಡಲಿಲ್ಲ. ಇನ್ನೊಂದು ನೋಡಿ ಬರ್ತಾ ಇದೆ, ಇನ್ನೊಂದು ಎವ್ರಿ 1.5 hours ಒಂದು ಬರುತ್ತೆ ಒಂದು, ಆಯಿತಾ. ಸೊ ನಾವು ವಿ ಗೋನ್ ಟು ಗೋ ಸರ್ಚ್ ಫಾರ್ ರೂಮ್ಸ್. ಇಲ್ಲೆಲ್ಲ ಮೋಸ್ಟ್ಲಿ ಒನ್ ವೇನೇ, ಪಾರ್ಕಿಂಗ್ ಎಲ್ಲ ಡೀಸೆಂಟಾಗಿ ಮಾಡಿರ್ತಾರೆ, ಆಯಿತಾ. ಲುಕ್ ಎಟ್ ದ ಓಪನಿಂಗ್ ಯಾರ್, ಬ್ಲೂ ಓಷನ್, ಇಟ್ಸ್ ಬ್ಲೂ ಓಷನ್, ಆಯಿತಾ. ಸೊ ದಿಸ್ ಇಸ್ ದ ಮೇನ್ ಪ್ಲೇಸ್. ನೇತಾನ್ ಪಿಯರ್ ಅಂದ್ಬಿಟ್ಟು ನಾವು ಇಳಿದ್ವಲ್ಲ, ಅದೇ ರೋಡಲ್ಲಿ ಇರೋದು ಇದು, ಆಯಿತಾ. ಇಟ್ ಇಸ್ ಒನ್ ವೇ. ಸೊ ಇಟ್ಸ್ ಬ್ಯೂಟಿಫುಲ್ ಅಸ್ ಸಚ್. ಸೊ ಐ ಆಮ್ ಗೋನ್ ಟು ಗೋ ಸರ್ಚ್ ಫಾರ್ ರೂಮ್ಸ್ ಆ್ಯಂಡ್ ಆಲ್, ಆಯಿತಾ. 10 ರೂಮ್ ಹುಡುಕ್ತೀನಿ. ಅದರಲ್ಲಿ ಐ ಆಮ್ ಗೋನ್ ಟು ಶೋ ಯು 2 places, ಆಯಿತಾ. 2 ಪ್ಲೇಸಸಲ್ಲಿ 1 place ಐ ವಿಲ್ ಚೂಸ್. ದಿಸ್ ಇಸ್ ದ ಪ್ಲೇಸ್ ಐ ಚೋಸ್ ಟು ಸ್ಟೇ ಬಿಕಾಸ್ ಈ ಚಾರ್ಜ್ ಮೀ 550 ಬಾಟ್ ಫಾರ್ ವಿತ್ ಏರ್ ಕಂಡೀಷನ್ಡು ಎಲ್ಲ ಫೆಸಿಲಿಟಿ ಇತ್ತು. ಡೀಸೆಂಟ್ ಸೈಜ್ ರೂಮ್ ಆ್ಯಂಡ್ ಆಲ್, ನಾಟ್ ರಿಯಲಿ ಬಿಗ್ ಆ್ಯಂಡ್ ಆಲ್, but decent size for comfortable stay and all that stuff. And why I chose to stay here was, ಇದು ಹತ್ತಿರ ನಿಮಗೆ ಏನೋ 10 ಬಾಟ್ಗೆಲ್ಲ ಸ್ಮಾಲ್ ಐಟಮ್ಸ್ ಸಿಗ್ತವೆ ತಿನ್ನೋಕ್ಕೆ. ಅಂದರೆ ಚಿಕನ್ನು ಆ ಥರದ್ದೆಲ್ಲ. ಯು ಡೋಂಟ್ ಹ್ಯಾವ್ ಟು ಒಂದೇ ಐಟಮ್ಗೆ ಏನೋ 80-100 ಬಾಟಲ್ ತೊಗೊಳ್ಬೇಕಾಗಿಲ್ಲ. ಇದು ಬಂದುಬಿಟ್ಟು ರೆಸಾರ್ಟು ಸ್ಟ್ರೈಟ್ ಆಪೋಸಿಟ್ ಅದು ಬೀಚೇ ಇದೆ, ಆಯಿತಾ. ಲೆಫ್ಟಲ್ಲಿ ಆ ಬೋರ್ಡ್ ನೋಡಿದ್ರಲ್ಲ, ಐ ಲವ್ ಸುಮಾಯಿ ಅಂದ್ಬಿಟ್ಟು, ಆಯಿತಾ. ಆ ಜಾಗ ಇದು, ಓಕೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ರೆಸಾರ್ಟ್ ಇತ್ತು, ಅಲ್ಲೋಗಿ ನೋಡೋಣ ಎಷ್ಟು ಅಂತ ಕೇಳಿದ್ರೆ, ಆಯಿತಾ. ಕೇಳಿದೆ, ಅದು ಇದಕ್ಕಿಂತ ಕಮ್ಮಿ 500 ಬಾಟು. ಬಟ್ ಅದರಲ್ಲಿ ಎ ಸಿ ಇಲ್ಲ. ಅಯ್ಯೋ ಬೇಕಾಗಿಲ್ಲ ನನಗೆ ಇದ್ರ ಸವಾಸ ನನಗೆ. ಸೊ ಅಂದ್ಬಿಟ್ಟು ಬೇರೆಲ್ಲ ಹುಡುಕಿದ್ರೆ ನನಗೆ ಈ ಜಾಗದಲ್ಲಿ ಹತ್ತಿರದಲ್ಲೇ ಎಲ್ಲ 1000, 1500, 2000, 3000 ಬಾಟ್, ರುಪೀಸ್ ಅಲ್ಲ ಬಾಟ್,
ಇದ್ರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಬಟ್ ಯಾವನು ಎ ಸಿ ಇಲ್ಲದೇ ರೂಮಲ್ಲಿ ಮಲ್ಕೊಳ್ತಾನೆ, ಅದು ಸವಾಸ ಬೇಡ ಅಂದ್ಬಿಟ್ಟು ಐ ಡಿಸೈಡೆಡ್ ಐ ವಿಲ್ ಸ್ಟೇ ದೇರ್ ಓನ್ಲಿ ಅಂದ್ಬಿಟ್ಟು. ಆಯಿತಾ. ಸೊ ಹಂಗೆ ರೂಟಲ್ಲಿ ಉಡ್ಕೊಂಡು ಹೋಗ್ಬೇಕಾದ್ರೆ ಹಿಲ್ ಲ್ಯಾಂಡ್ ವಾಟರ್ ಫಾಲ್ ಅಂತ ಸಿಕ್ತು. ಐ ವಾಂಟ್ ಟು ಗೋ ಟು ದ ಬೀಚ್, ಬಟ್ ಏನೋ ವಾಟರ್ ಫಾಲ್ ಇದೆಯಲ್ಲ ನೋಡೋಣ ಅಂತ ಬಂದರೆ, ಸೊ ಐ ವಿಲ್ ಶೋ ಯು ಆ್ಯಂಡ್ ಟೆಲ್ ಯು ದ ಎಕ್ಸ್ಪೀರಿಯನ್ಸಸ್ ಆಲ್ಸೋ. ಇಲ್ಲಿ ಯು ನೋಟಿಸ್ ದೇ ಗಾಟ್ ಫುಡ್ ಫಾರ್ ಫಿಶ್. ಫಿಶ್ಗೆ ಫೀಡ್ ಮಾಡ್ಬೋದಾ, ವಾಟ್ ಈಸ್ ಇಟ್ಸ್ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ವಿ ಗೋನ್ ಕ್ರಾಸ್ ದ ಬ್ರಿಡ್ಜ್ ಕ್ರಾಸ್ ಮಾಡಿ ದೆನ್ ವಿ ವಿಲ್ ಗೋ ಡೌನ್ ಆ್ಯಂಡ್ ಸಿ ಏನೋ, ಬಿಕಾಸ್ ಇಲ್ಲಿ ಇವನ್ ನೋಟಿಸ್ ಮಾಡ್ತೀನಿ ಇದು ಸಮ್ಮರ್ ಸೀಸನ್ ಅಲ್ಲ, ಅಷ್ಟೊಂದು ವಾಟ್ರ್ ಇಲ್ಲ, ಬಟ್ ರೈನಿ ಸೀಸನಲ್ಲ ಇಲ್ಲ ಫುಲ್ ಹರಿಯುತ್ತೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಆಯಿತಾ. ಸೊ ವಿ ಜಸ್ಟ್ ಗೋನ್ ಎಕ್ಸ್ಪ್ಲೋರ್ ಥಿಂಗ್ಸ್ ಆ್ಯಂಡ್ ಆಲ್. ಸೊ ಇಟ್ಸ್ ಗೋನ್ ಬಿ ವೆರಿ ಶಾರ್ಟ್ ಫ್ರಮ್ ಹಿಯರ್. ಆಯಿತಾ. ಇಟ್ ಈಸ್ ಅಬೌಟ್ 40 minutes ವಾಕ್ ಅಪ್, 20 minutes ಡೌನ್. ಆಯಿತಾ. ಸ್ಮೂದಾಗಿ ನಡ್ಕೊಂಡು ಹೋಗ್ತೀನಿ ಅಂದರೆ ಇಟ್ಸ್ ಗುಡ್ ದ್ಯಾಟ್ ಈ ಟೈಮಲ್ಲಿ ಬಂದೆ, ಇಲ್ಲ ಮಳೆಗಾಲದಲ್ಲಿ ಬಂದರೆ ಲೀಚಸ್ ಜಾಸ್ತಿ ಇರ್ತದೆ. ನಾನು ಈಸ್ಲಿ ಡಿಸೈಡ್ ಮಾಡಿಬಿಟ್ಟೆ, ನಾನು ಕಾಲು ನೋಡೋಕೆ ಹೋಗಲ್ಲ, ಹತ್ಕೊಳ್ಳಿ ನಾವು ಬ್ಯಾಡ್ ಬ್ಲಡ್ ಎಲ್ಲ ಸಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಐ ಡಿಸೈಡ್ ಟು ವಾಕ್ ವೆರಿ ಅರ್ಲಿ ಇನ್ ದ ಮಾರ್ನಿಂಗ್ ಹೊರಟುಬಿಟ್ಟಿದ್ದೀನಿ. ಯಾರು ಇರೋದಿಲ್ಲ. ಆಯಿತು. ಎಲ್ಲರೂ ಇಲ್ಲಿ 10 ಗಂಟೆ 11 ಗಂಟೆಗೆಲ್ಲ ಆಚೆ ಬರೋದು, ನೈಟಲ್ಲೇ ಇದಿರ್ತಾರೆ, ಪಾರ್ಟಿ ಮಾಡ್ಕೊಂಡು ಬಿದ್ದಿರ್ತಾರೆ. ಆಯಿತಾ. ಸೊ ಇದು ಚಿಕ್ಕ ಜಂಗಲ್. ಆಯಿತಾ. ಇಟ್ಸ್ ವೆರಿ ಈಸಿ ಟು ಗೆಟ್ ಲಾಸ್ಟ್ ಇನ್ ಆಲ್. ಹೋದವನ ಮೇಲ್ಗಡೆ ಇನ್ನೆಲ್ಲೂ ಸಿಕ್ಕಿಲ್ಲ ಅಂತ ಬಂದುಬಿಟ್ಟ. ಬಾಟಲಿಗೆ ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ಆಲ್ರೆಡಿ ಬೆಳಗ್ಗೆ ಎಷ್ಟು 8 ಗಂಟೆಗೆ ಬಾ ನನ್ನ ಜೊತೆಗೆ ಸುಮ್ಮನೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಮಾತಾಡ್ತಾ ಅವನು ಜರ್ಮನ್ ಅಂತ ಗೊತ್ತಾಯಿತು, 62 ವರ್ಷ. ಆಯಿತಾ. ನಡ್ಕೊಂಡು ಹೋದ್ರೆ ಇಲ್ಲಿ ಫುಲ್ ವಾಟರ್ ಫಾಲ್ ಅಂದ್ಕೊಂಡ್ರೆ ಪೈಪ್ ಬರ್ಸ್ಟ್ ಆಗಿಬಿಟ್ಟಿದೆ. ಅದು ನೋಡಿದ ತಕ್ಷಣ ಖುಷಿಯಾಗ್ಬಿಟ್ಟು ವಾವ್, ಅವ್ನು ಎಲ್ಲೂ ಇಲ್ಲ ಅಂದ್ಕೊಂಡಿದ್ದ. ಇಲ್ಲ ಬಾಪ, ಯಾಕಂದರೆ ಓಟ್ ಸೌಂಡ್ ಕೇಳಿಸ್ತಾ ಇತ್ತು, ನಮಗೆ ನೀರು ಹರಿಯೋ ಸೌಂಡಿಗೆ ಕೇಳಿಸ್ತಾ ಇತ್ತು. ಸೊ ಐ ನೋ ಇಟ್ ಇಸ್ ವೆರಿ ಕ್ಲೋಸ್ ಅಂತ ನಡ್ಕೊಂಡು ಹೋದರೆ ಮುಗಿತಾನೆ ಇಲ್ಲ ಸ್ವಾಮಿ, ಮುಗಿತಾನೆ ಇಲ್ಲ. ದೆನ್ ಐ ವಾಸ್ ಸೋ ಇರಿಟೇಟೆಡ್, ಐ ಡೋಂಟ್ ವಾಂಟ್ ಟು ಶೂಟ್ ಎನಿಥಿಂಗ್ ಎಟ್ ಆಲ್. ಆಯಿತಾ. ಕೆಳಗೆ ಬಗ್ಗು ಮೇಲತ್ತು ಕೊನೆಗೆ ಬಂದರೆ ದಿಸ್ ಇಸ್ ದ ವಾಟರ್ ಫಾಲ್ ದೇ ಟಾಕ್. ಇದೇ ವಾಟರ್ ಫಾಲ್. ವೇರ್ ಇಸ್ ದ ವಾಟರ್ ಫಾಲ್ ಆದರೆ ತಾನೇ ವಾಟರ್ ಫಾಲು. ದಿಸ್ ಇಸ್ ನಾಟ್ ಸಪೋಸ್ ಟು ಬಿ ಕಾಲ್ಡ್ ವಾಟರ್ ಫಾಲ್, ಇಟ್ ಇಸ್ ವಾಟರ್ ಫ್ಲೋ. ಯು ಶುಡ್ ಕಾಲ್ ಇಟ್ ವಾಟರ್ ಫ್ಲೋ. ಅವನು ನಾನು ನೀರಲ್ಲಿ ಆಟಾಡ್ತೀನಿ ಫುಲ್ಲು, ನಂದಂತೂ ಎಲ್ಲ ಟಾಪ್ ಟು ಬಾಟಮ್ ಫುಲ್ಲು ವೆಟ್ಟು. ಅವ್ನು ನೀರ್ಲಿಲ್ಲದ ಆಟ ಆಡೋಣ. ಆಯಿತಾ. ಆಮೇಲೆ ನಾನು ಹೇಳಿದೆ ಒಟ್ಟಿಗೆ ಹೋಗೋಣ ಗುರುವೇ ಅಂತ. ನೋಡಿದ್ರು ಒಟ್ಟಿಗೆ ಬರ್ಬೇಕಾದ್ರೆ ಕಳೆದೋಗ್ಬಿಟ್ಟು ಬೇರೆ ರೂಟಲ್ಲಿ ಹೋಗ್ಬಿಟ್ಟು ಮೋಸ್ಟ್ಲಿ 2 ಗಂಟೆ ಆಗ್ತಿತ್ತು. ಕೊನೆಗೆ ಯಾರೋ ಬರೋದು ನೋಡಿಬಿಟ್ವಿ ಮೇಲ್ಗಡೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಡಿದ್ದೆ. ದೆನ್ ವಿ ಕೇಮ್ ಎ ಲಿಟಲ್ ಫಾರ್ವರ್ಡ್. ಇದು ಲೀಪಾ ನಾಯ್ ಪಿಯರ್ ಅಂದ್ಬಿಟ್ಟು ಆ ಕಡೆ ಕಾಣುತ್ತಾ ನಿಮಗೆ, ಅದು ಬಂದು ನೇವಲ್ ಬೇಸು. ಇವಾಗ ನಾವು ಬಂದಲ್ಲ ಬೈಕಲ್ಲಿ ಫಾಸ್ಟಾಗಿ ಹೊಟ್ಟೋಗ್ಬಿಟ್ಟ. ಅಲ್ಲಿ ಗನ್ ತೆಗೆದು ಶೂಟ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರು ಆ ಮನುಷ್ಯನ. ಯಾರನ್ನ? ನನ್ನ ಜರ್ಮನ್ ಫ್ರೆಂಡ್ನ. ಆಯಿತಾ. ನಾನು ಹೋಗ್ಲಿ, ನೇವಲ್ ಬೇಸನ್ನ ಓದ್ಬಿಟ್ಟೆ ನಾನು. ಆಯಿತಾ. ದಿಸ್ ಇಸ್ ಕ್ವೈಟ್ ಬೀಚ್. ಕ್ವೈಟ್ ಅಂದರೆ ಕ್ವೈಟ್, ಏನು ರಶ್ ಇಲ್ಲ ಏನಿಲ್ಲ. ಕ್ವೈಟ್ಲಿ ದೆ ಕಮ್ ಸ್ವಿಮ್ ಪ್ಲೇಯರ್ ಆನ್ ಆ್ಯಂಡ್ ಆಲ್ ಸ್ಟಫ್. ಆಯಿತಾ. ಸೊ ದಿಸ್ ಇಸ್ ಲೀಪಾ ನಾಯ್ ಪಿಯರ್ ಅಂದ್ಬಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಅಕ್ಕಪಕ್ಕ ಬೀಚಲ್ಲೆಲ್ಲ ಸುತ್ತಬೋದು. ನನ್ನ ಜರ್ಮನ್ ಫ್ರೆಂಡು ಬರ್ತಾವನೆ, ತೋರಿಸ್ಬಿಡ್ತೀನಿ ಒಂದ್ಸಲಿ. ಆಯಿತಾ. ಅದಾದಮೇಲೆ ನಾವು ಹೊಸ ಜಾಗದಲ್ಲಿ ಸಿಗೋಣ. ಆಯಿತಾ. ಅಂದರೆ ಇದೆ ಕೋಸುಮಯಲ್ಲೇ ಸುತ್ತನ. ಆಯಿತಾ. ಸೊ 5 ದಿವಸ ಇರೋ ಪ್ಲಾನ್ ಇದೆ ಅಲ್ವಾ. ಸೊ ಲೆಟ್ ಅಸ್ ಸಿ ಹೌ ಇಟ್ ಗೋಸ್ ಅಬೌಟ್. ಇನ್ನೂ ಸ್ವಲ್ಪ ಮುಂದೆ ಬಂದರೆ ಅದೇ ಪಿಯರ್ ಕಾಣಿಸ್ತು. ಇಲ್ಲಿಂದ ಬೋಟ್ಗಳು ಹೊತ್ಕೊಂಡು ಇನ್ನೊಂದು ಕಡೆ ಹೋಗ್ತವೆ. ಎಲ್ಲಿಗೆ ಹೋಗ್ತಾವೋ ಗೊತ್ತಿಲ್ಲ ನನಗೆ. 2 ಪಿಯರ್ ಇದೆ ಅಂತ ಗೊತ್ತಾಯಿತು ನನಗೆ ಈ ಐಲ್ಯಾಂಡಲ್ಲಿ. ಮೋಸ್ಟ್ಲಿ ಕೋಪ್ ಪೆನ್ಗನ್ಗೆ ಹೋಗ್ಬೋದು. ಸೊ ಅಲ್ಲಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬರಲಾ.